ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ಚೇತನ, ಗಣಿತ ಶಿಕ್ಷಕಿ, ದೊಡ್ಡಾಂಬರ ಪ್ರೌಢಶಾಲೆ, ಚುಂಚನಕುಪ್ಪೆ, ಬೆಂಗಳೂರು. ಮಕ್ಕಳೇ, ಇವತ್ತು ನಾವು 10ನೇ ತರಗತಿಯಲ್ಲಿ ರೇಖಾಗಣಿತದ ಒಂದು ಪಾಠದ ಬಗ್ಗೆ ತಿಳ್ಕೊಳ್ಳೋಣ. ಪಾಠಕ್ಕೆ ಹೋಗೋಕ್ಕಿಂತ ಮುಂಚೆ ಮಕ್ಕಳ, ನಾವು 9ನೇ ತರಗತಿ ಕಲಿತಿರ್ತಕ್ಕಂತಹ ಸರ್ವಸಮತೆ, ಆಕೃತಿಗಳ ಸರ್ವಸಮತೆಯ ಬಗ್ಗೆ ಸ್ವಲ್ಪ ನೆನಪು ಮಾಡ್ಕೊಳ್ಳೋಣ. ಏನು ಸರ್ವಸಮತೆ ಅಥವಾ ಯಾವಾಗ ಆಕೃತಿಗಳು ಸರ್ವಸಮ ಆಗ್ತವೆ, ಆಕೃತಿಗಳು ಅಂದರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಸ್ವಲ್ಪ ಆಕೃತಿಗಳು ಯಾವಾಗ ಆಗ್ತವೆ ನೋಡಿ. ಈಗ ಫಾರ್ ಎಕ್ಸಾಂಪಲ್, ಯಾವುದೇ ಎರಡು ಬಿಂದುಗಳನ್ನು ಸೇರಿಸಿದಾಗ ನಮಗೆ ಒಂದು ರೇಖೆ ಸಿಗುತ್ತೆ ಅಂತ ಗೊತ್ತು. ಯಾವುದೇ ಎರಡು ಬಿಂದುಗಳನ್ನ ಸೇರಿಸಿದಾಗ ನಮಗೆ ಒಂದು ಸರಳ ರೇಖೆ ಸಿಗುತ್ತೆ. ಈ ಒಂದು ಸರಳ ರೇಖೆಯಲ್ಲಿ ಅನೇಕ ಬಿಂದುಗಳು ಕೂಡ ಇರ್ತವೆ. ಎಷ್ಟೇ ಬಿಂದುಗಳನ್ನ ತಗೊಂಡು ನೀವು ಜಾಯಿನ್ ಮಾಡಿದ್ರು ಕೂಡ ನಮಗೆ ಒಂದೇ ರೇಖೆಯಲ್ಲಿ ಇರ್ತಕ್ಕಂಥ ಬಿಂದುಗಳನ್ನ ತಗೊಂಡು ಜಾಯಿನ್ ಮಾಡಿದ್ರೆ ನಮಗೆ ಸಿಗ್ತಕ್ಕಂತಹ ಒಂದು ಆಕೃತಿ ಅಂದ್ರೆ ಸಿಗ್ತಕ್ಕಂಥ ಒಂದು ಚಿತ್ರ ಯಾವುದಪ್ಪ ಅಂದ್ರೆ ಸರಳ ರೇಖೆ. ಈ ತರ ಚಿತ್ರಗಳನ್ನ ಏಕರೇಖಾಗತ ಆಗಿರ್ತಕ್ಕಂತಹ ಬಿಂದುಗಳು ಅಂತ ಕರಿತೀವಿ. ಏಕರೇಖಾಗತ ಬಿಂದುಗಳು ಅಂದ್ರೆ ಅರ್ಥ ಏನು? ಆ ಬಿಂದುಗಳು ಒಂದೇ ಲೈನ್ನಲ್ಲೇ ಇರ್ತಕ್ಕಂಥದ್ದು ಅಂತ ಅರ್ಥ. ಇವಾಗ ಒಂದು ಆಕೃತಿ ಆಗಬೇಕು ಅಂದ್ರೆ ಅವುಗಳು ಒಂದೇ ಲೈನಲ್ಲಿ ಇರ್ಬೇಕಾ ಅಥವಾ ಇರ್ಬಾರ್ದ ನೋಡೋಣ. ಇದು ಎಲ್ಲರೂ ಆಕೃತಿ ಅಂತ ನಮ್ಗೆ ಹೇಳಕ್ ಸಾಧ್ಯ ಆಗುತ್ತಾ? ಇಲ್ಲ. ನಮಗೆ 1, 2, 3, 4, 5, 6 ಬಿಂದುಗಳಿದೆ. ಅರ್ಥ ಆಯ್ತಾ? ಈ 6 ಬಿಂದುಗಳು ಒಂದೇ ಲೈನ್ನಲ್ಲೇ ಇದ್ದಾವೆ. ಅದು ಯಾವುದೇ ಆಕೃತಿಯನ್ನ ಉಂಟು ಮಾಡ್ತಾ ಇಲ್ಲ. ಅಂದ್ರೆ ಇವು ಏಕರೇಖಾಗತ ಆಗಿರ್ತಕ್ಕಂತಹ ಬಿಂದುಗಳು. ನಮಗೆ ಒಂದು ಆಕೃತಿ ಆಗಬೇಕು ಅಂದ್ರೆ ಆ ಬಿಂದುಗಳು ಒಂದೇ ಸಮತಲದಲ್ಲಿ ಇರಬೇಕು. ಸಮತಲ ಅಂದ್ರೆ ಒಂದು ಪ್ಲೇನ್ ಅಂತ ಅರ್ಥ. ಈ ಬೋರ್ಡ್ ಇದೆ ಅಲ್ಲ, ಈ ಹಲಗೆನೆ ನಮಗೊಂದು ಸಮತಲ ಅಂತ ಆಗುತ್ತೆ. ಇಲ್ಲಿ ಈ ಬಿಂದು ಎ ಮತ್ತೆ ಬಿಂದು ಬಿ ಮತ್ತೆ ಬಿಂದು ಸಿ, ಈ 3 ಬಿಂದುಗಳು ನೋಡಿ. ಈ ಬಿಂದು ಬೇರೆ ಬೇರೆ ಅಂದ್ರೆ ಒಂದು ಲೈನ್ ಇದ್ದಾವೆ. ಎ ಮತ್ತೆ ಸಿ ಬಿಂದುಗಳು ಇವುಗಳು ಒಂದು ಲೈನ್ ಇದ್ದಾವೆ. ಬಿ ಮತ್ತೆ ಸಿ ಬಿಂದುಗಳು ಇವುಗಳು ಒಂದು ಲೈನ್ ಇದ್ದಾವೆ. ಅಂದ್ರೆ ಈ 3 ಬಿಂದುಗಳು ಒಂದೇ ಲೈನ್, 3 ಬಿಂದುಗಳು ಒಂದು ಲೈನ್ ಇಲ್ಲ, 2 ಬಿಂದುಗಳು ಮಾತ್ರ ಒಂದೇ ಲೈನ್ ಅಲ್ಲೇ ಇದ್ದಾವೆ. ಸೊ 3 ಏಕರೇಖಾಗತ ಅಲ್ಲದ ಬಿಂದುಗಳನ್ನ, 3 ಏಕರೇಖಾಗತವಲ್ಲದ ಬಿಂದುಗಳನ್ನ ಸೇರಿಸಿದಾಗ ನಮಗೆ ಏನಾಗುತ್ತೆ? ಇನ್ನು ಒಂದು ಕಂಡೀಷನು, ಈ 3 ರೇಖೆ ಇದ್ರೂ ಕೂಡ ಅವುಗಳ ಅಂತ್ಯ ಬಿಂದುಗಳು ಅಕಸ್ಮಾತ್ ಒಂದಕ್ಕೊಂದು ಸಂಧಿಸಿಲ್ಲಪ್ಪ ಅಂತಂದ್ರೆ ಈ 3 ರೇಖೆಗಳಿದೆ, ಎ ಬಿ ಅಥವಾ ಸಿ ಡಿ ಅಥವಾ ಇ ಎಫ್ ಅಂತ ಇಟ್ಕೊಳ್ಳೋಣ. ಈ 3 ರೇಖೆಗಳು ಪರಸ್ಪರ ಒಂದಕ್ಕೊಂದು ಸಂಧಿಸಿದಪ್ಪ ಅಂದ್ರೆ ಇವಾಗ ಅಂತ್ಯ ಬಿಂದುಗಳು ಒಂದಕ್ಕೊಂದು ಜಾಯಿನ್ ಆಗಿಲ್ಲ ಅಂದಾಗ ಅವುಗಳು ಒಂದು ಆಕೃತಿಯನ್ನ ಉಂಟು ಮಾಡಲ್ಲ. ಯಾವಾಗ ಆಕೃತಿಯನ್ನ ಉಂಟು ಮಾಡ್ತಾರೆ ಅಂದ್ರೆ ಒಂದೊಂದರ ಅಂತ್ಯ ಬಿಂದುಗಳು ಕೂಡ ಪರಸ್ಪರ ಒಂದಕ್ಕೊಂದು ಏನಾಗಿರ್ಬೇಕು? ಜಾಯಿನ್ ಆಗಿರ್ಬೇಕು. ಅವಾಗ ಮಾತ್ರ ಕ್ಲೋಸ್ ಫಿಗರ್ ಅಂತ ಕರಿತೀವಿ, ಆಕೃತಿ ಅಂತ ಕರಿತೀವಿ. ಸೊ 3 ಏಕರೇಖಾಗತವಲ್ಲದ ಬಿಂದುಗಳಿಂದ ಆವೃತವಾಗಿರ್ತಕ್ಕಂಥ ಒಂದು ಭಾಗವನ್ನ ಆಕೃತಿ ಅಂತ ಕರಿತೀವಿ. ನಮಗೆ ಆಕೃತಿ ಆಗಬೇಕು ಅಂದ್ರೆ ಮಿನಿಮಮ್ ಅಂದ್ರೆ ಕನಿಷ್ಠ 3 ಬಿಂದುಗಳಾದ್ರೂ ಇರಬೇಕು. ನೆಕ್ಸ್ಟ್ 4 ಬಿಂದುಗಳು ಏಕರೇಖಾಗತವಲ್ಲದ 4 ಬಿಂದುಗಳನ್ನ ಸೇರಿಸಿದ್ರೆ ಒಂದು ಚತುರ್ಭುಜ ಸಿಗುತ್ತೆ. 5 ಬಿಂದುಗಳನ್ನ ಸೇರಿಸಿ ನಮಗೆ ಹೇಳಿದಾಗ ನಮಗೆ ಪಂಚಭುಜಾಕೃತಿ ಸಿಗುತ್ತೆ. ಈ ರೀತಿ ನಮಗೆ ಬಹುಭುಜಾಕೃತಿಗಳು ನಮಗೆ ಸಿಗ್ತವೆ. ಸೊ ಈ ರೀತಿಯಾಗಿ ಈ ಆಕೃತಿಗಳನ್ನು ತಗೊಂಡಾಗ ನಾವು ತ್ರಿಭುಜಗಳ ಸರ್ವಸಮತೆಯ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಸರ್ವಸಮತೆ ಅಂದ್ರೆ ಯಾವಾಗ ಒಂದು ಆಕೃತಿ ಇನ್ನೊಂದು ಆಕೃತಿಯ ಆಕಾರದಲ್ಲೇ ಇರಬೇಕು, ಅಂದ್ರೆ ಒಂದೇ ಆಕಾರ ಇರಬೇಕು, ಗಾತ್ರ ಕೂಡ ಒಂದೇ ಆಗಿರಬೇಕು, ಸೇಮ್ ಶೇಪ್ ಇರಬೇಕು, ಹಾಗೆ ಸೈಜ್ ಕೂಡ ಒಂದೇ ಆಗಿರಬೇಕು. ಇಂತಹ ಆಕೃತಿಗಳನ್ನು ನಾವೇನಂತ ಕರಿತೀವಿ ಮಕ್ಕಳೇ? ಸರ್ವಸಮ ಆಕೃತಿಗಳು ಅಂತ ಕರಿತೀವಿ. ಇಲ್ಲಿ ನೋಡಿ, ಇಲ್ಲಿ 2 ಚೌಕಗಳಿದ್ದಾವೆ, ಹೌದಾ? 2 ವರ್ಗಗಳಿದ್ದಾವೆ. ಇವೆರಡು ಕೂಡ ಒಂದಕ್ಕೊಂದು ನಾವು ಸೇರಿಸ್ತೀವಿ ಅಂತ ಇಟ್ಕೊಳ್ಳಿ, ಆಯ್ತಾ? ಇವಕ್ಕೆ ಒಂದೇ ಆಕಾರ ಇದೆ, 2 ಕೂಡ ಚೌಕಗಳೇ, ಆಕಾರ ಒಂದೇ ಇದೆ, ಸೈಜ್ ನೋಡೋಣ, ಗಾತ್ರ. ಸೊ ಒಂದಕ್ಕೊಂದು ಕರೆಕ್ಟಾಗಿ ಅಧಿವ್ಯಾಪನೆಯನ್ನ ಹೊಂದಿದ್ದಾವೆ, ಹೌದಲ್ವಾ? ಇದ್ರ ಹಿಂದೆ ಇನ್ನೊಂದು ಪೇಪರ್ ಇದೆ ಅಂತ ಗೊತ್ತಾಗತ್ತಾ? ಇಲ್ಲ. ಸೊ ನೋಡಿ ಇಲ್ಲಿ, ಹೌದಲ್ವಾ? ಅಂದ್ರೆ ಈ 2 ಕೂಡ ಒಂದೇ ಗಾತ್ರದಾಗಿದ್ದಾವೆ, ಹಾಗೆ ಒಂದೇ ಆಕಾರ ಆಗಿದ್ದಾವೆ. ಸೊ ಈ 2 ಚೌಕಗಳು ಅಥವಾ ವರ್ಗಗಳು ಪರಸ್ಪರ ಒಂದಕ್ಕೊಂದು ಸರ್ವಸಮ ಅಂತ ಹೇಳ್ತೀವಿ. ಚೌಕ ಅಂದ್ರೆ ಪ್ರತಿಯೊಂದು ಬಾಹು, ಈ ಒಂದು ವರ್ಗದ ಪ್ರತಿಯೊಂದು ಬಾಹು ಈ ಒಂದು ವರ್ಗದ ಪ್ರತಿಯೊಂದು ಬಾಹುಗೆ ಏನಾಗಿದೆ? ಸಮ ಆಗಿದೆ. ಸೊ ಹಾಗೇನೆ ಇಲ್ಲಿ ನೋಡಿ, ವೃತ್ತಗಳು ಕೂಡ ಸರ್ವಸಮ ಆಗಿರ್ತವೆ. ಯಾವಾಗ 2 ವೃತ್ತಗಳನ್ನ ಸರ್ವಸಮ ಅಂತ ಹೇಳ್ತೀವಪ್ಪ ಅಂದ್ರೆ ನಿಮಗೆ ವೃತ್ತ ರಚನೆ ಮಾಡ್ಬೇಕಾದ್ರೆ ಏನ್ ಬೇಕು? ತ್ರಿಜ್ಯಗಳು ಬೇಕು. ಇಲ್ಲಿ ನೋಡಿ, ಈ 2 ವೃತ್ತಗಳು ಕೂಡ ಒಂದಕ್ಕೊಂದು ಸರ್ವಸಮ ಆಗಿದ್ದಾವೆ. ಅರ್ಥ ಆಯ್ತಾ ಮಕ್ಕಳ? ಈ 2 ವೃತ್ತಗಳು ಕೂಡ ಪರಸ್ಪರ ಸರ್ವಸಮ ಯಾವಾಗ ಆಗ್ತಾವಪ್ಪ ಅಂದ್ರೆ ಇದ್ರದ್ದು ತ್ರಿಜ್ಯ ಮತ್ತೆ ಈ ಒಂದು ವೃತ್ತದ ತ್ರಿಜ್ಯಗಳು ಏನಾಗಿರ್ಬೇಕು? ಸಮ ಆಗಿರ್ಬೇಕು. ಒಂದೇ ತ್ರಿಜ್ಯದ ವೃತ್ತಗಳು ಪರಸ್ಪರ ಏನಾಗಿರ್ತವೆ? ಸರ್ವಸಮ ಆಗಿರ್ತವೆ. ಅರ್ಥ ಆಯ್ತು? ಹಾಗೇನೆ ಈ ತ್ರಿಭುಜಗಳ ಸರ್ವಸಮ ಆಗ್ಬೇಕು ಅಂದ್ರೆ ಇಲ್ಲಿ ನೋಡಿ,
ಇಲ್ಲಿ ಕೂಡ 2 ತ್ರಿಭುಜಗಳಿದಾವಲ್ವಾ, ಈ 2 ತ್ರಿಭುಜಗಳು ಪರಸ್ಪರ ಸರ್ವಸಮ ಆಗಬೇಕು ಅಂದರೆ ಅವುಗಳು ಏನಾಗಿರ್ಬೇಕಪ್ಪ ಅಂದರೆ ಪರಸ್ಪರ ಸಮ ಆಗಿರ್ಬೇಕು. ಅವುಗಳ ಬಾಹುಗಳು ಮತ್ತು ಕೋನಗಳು ಏನಾಗಿರಬೇಕು, ಸಮ ಆಗಿರ್ಬೇಕು. ಅನುರೂಪ ಕೋನಗಳು ಅನುರೂಪ ಬಾಹುಗಳು ಏನಾಗಿರ್ಬೇಕು ಮಕ್ಕಳೇ, ಸಮ ಆಗಿರಬೇಕು. ಈ 2 ತ್ರಿಭುಜಗಳು ಕೂಡ ಸರ್ವಸಮ ಅಂತ ಹೇಳ್ತೀವಿ. ಅದೇ ನಾವು ಈ ಥರ ಉಲ್ಟಾ ಇಟ್ಕೊಳ್ತೀವಿ ಅಂತ ಇಟ್ಕೊಳ್ಳಿ. ಹಿಂಗೆ ಇಟ್ಕೊಂಡಾಗ ನಮಗೆ ಅವುಗಳು ಒಂದಕ್ಕೊಂದು ಜಾಯ್ನ್ ಆಗ. ಅನುರೂಪ ಕೋನ ಅಂತ ಯಾಕೆ ಹೇಳ್ತೀವಪ್ಪ ಅಂದರೆ ಇಲ್ಲಿ ನೋಡಿ, ಈಗ ಹಿಂಗೆ ಇಟ್ಕೊಂಡು ಹಿಂಗೆ ಉಲ್ಟಾ ಇಟ್ಕೊಂಡ್ರೆ ನಮಗೆ ಈ ರೀತಿಯಾಗಿ ನಾವು ತ್ರಿಭುಜಗಳನ್ನ ಇಟ್ಕೊಂಡಾಗ ಪರಸ್ಪರ ಒಂದಕ್ಕೊಂದು ಏನಾಗಿದ್ದಾವೆ, ಐಕ್ಯ ಆಗಿದ್ದಾವೆ. ಹೌದಲ್ವಾ? ನೋಡಿ, ಕೋನಗಳು ಒಂದಕ್ಕೊಂದು ಪರಸ್ಪರ ಒಂದ್ರ ಮೇಲೆ ಒಂದು ಕರೆಕ್ಟಾಗಿ ಕೂತ್ಕೋತವೆ. ಈ ಕೋನ ಎಷ್ಟು ಇದೆಯಲ್ಲ, ಈ ಪಿ ಕೋನ, ಹೌದಲ್ವಾ? ಈ ಪಿ ಮತ್ತು ಎಕ್ಸ್ ಕೋನಗಳು ಎರಡೂ ಕೂಡ ಏನಾಗಿರಬೇಕು, ಸಮ ಆಗಿರಬೇಕು. ಹಾಗೆ ಇಲ್ಲಿ ಆರ್ ಕೋನ ಮತ್ತು ಎನ್ ಕೋನ ಎರಡೂ ಕೂಡ ಏನಾಗಿರಬೇಕು, ಒಂದೇ ಸಮ ಆಗಿರಬೇಕು. ಹಾಗೆ ಇಲ್ಲಿ ವೈ ಮತ್ತು ಕ್ಯೂ ಕೋನಗಳು ಕೂಡ ಏನಾಗಿರಬೇಕು, ಸಮ ಆಗಿರಬೇಕು. ಮಕ್ಕಳ, ಅದೇ ನಾವೀಗ ಈ ತ್ರಿಭುಜವನ್ನ ಹಿಂಗೆ ಉಲ್ಟಾ ತಿರುಗಿಸಿದ್ವಿ ಅಂತ ಇಟ್ಕೊಳ್ಳಿ. ಈ ರೀತಿ ಇಟ್ಟಾಗ ಅವುಗಳು ಪರಸ್ಪರ ಒಂದಕ್ಕೊಂದು ಸಮ ಆಗಿರಲ್ಲ. ಹೌದಲ್ವಾ? 3 ಬಾಹು ಇದೆ, ಇದಕ್ಕೂ 3 ಬಾಹು ಇದೆ. ಅದಕ್ಕೋಸ್ಕರ ಅನುರೂಪ ಕೋನ ಅಂತ ಯಾವಾಗ ಹೇಳ್ತೀವಿ ಅಂದರೆ ಅವೆರಡನ್ನೂ ಒಂದ್ರ ಮೇಲೆ ಒಂದು ಹಾಕಿದಾಗ ಅವುಗಳು ಕರೆಕ್ಟಾಗಿ ಏನಾಗಬೇಕು, ಐಕ್ಯ ಆಗಬೇಕು. ಇದು ಎಷ್ಟು ಕೋನ ಇದೆಯಲ್ಲ, ಈ ಕೋನನೂ ಅಷ್ಟೇ ಇರಬೇಕು. ಈ ಕೋನ ಎಷ್ಟಿದೆಯಲ್ಲ, ಈ ಕೋನನೂ ಅಷ್ಟೇ ಇರಬೇಕು. ಮತ್ತು ಇದು 3ನೇ ಕೋನ ಎಷ್ಟಿದೆಯಲ್ಲ, ಇದು ಕೂಡ ಹಾಗೆ ಇರಬೇಕು. ಆವಾಗ ನಾವು ಅವುಗಳ ಅನುರೂಪ ಕೋನಗಳು ಅಂತ ಹೇಳ್ತೀವಿ. ಇಲ್ಲಿ ಪಿಗೆ ಎಕ್ಸ್ ಕೋನ ಅನುರೂಪ ಆಗಿದೆ, ಕ್ಯೂಗೆ ವೈ ಕೋನ ಅನುರೂಪ ಆಗಿದೆ, ಹಾಗೆ ಇಲ್ಲಿ ಝಡ್ಡಿಗೆ ಆರ್ ಕೋನ ಅನುರೂಪ ಆಗಿದೆ. ಸೊ ಇವಾಗ ಈ ಒಂದು ಸರ್ವಸಮ ಅಂತ ಯಾವಾಗ ಹೇಳ್ತೀವಿ ಅಂದರೆ ಆಕಾರ ಒಂದೇ ಇರಬೇಕು, ಹಾಗೆ ಅವುಗಳ ಗಾತ್ರ ಕೂಡ ಒಂದೇ ಆಗಿರಬೇಕು. ಈ ಆಕೃತಿಗಳನ್ನ ನಾವು ಸರ್ವಸಮ ಆಕೃತಿಗಳು ಅಂತ ಕರಿತೀವಿ. ನಾವು ಹಿಂದಿನ ಒಂದು ತರಗತಿಯಲ್ಲಿ ತ್ರಿಭುಜಗಳ ಸರ್ವಸಮತೆಯ ಬಗ್ಗೆ ಕೇಳಿದ್ದೀವಲ್ವಾ? ಈ ತ್ರಿಭುಜಗಳ ಸರ್ವಸಮ ಆಗಬೇಕು ಅಂದರೆ ಅವುಗಳ ಅನುರೂಪ ಬಾಹುಗಳು ಮತ್ತು ಕೋನಗಳು ಒಂದಕ್ಕೊಂದು ಏನಾಗಿರಬೇಕು, ಸಮ ಆಗಿರಬೇಕು. ಹಾಗಾಗಿ ಅವುಗಳನ್ನ ನಾವು ಸಿದ್ಧಾಂತಗಳನ್ನ ಕೂಡ ನಾವು ಕಲ್ತಿದ್ದೀವಿ. ಹೌದಲ್ವಾ? ಸಿದ್ಧಾಂತಗಳಾಗೋದು ಬಾಹು ಸಿದ್ಧಾಂತ ಆಗಿರ್ಬೋದು, ಹಾಗೆ ಮತ್ಯಾವುದು ಕೋನ ಬಾಹು ಕೋನ ಸಿದ್ಧಾಂತ ಆಗಿರ್ಬೋದು, ಹಾಗೆ ಬಾಹು ಕೋನ ಬಾಹು ಈ ರೀತಿಯಾಗಿ, ಆಮೇಲೆ ಲಂಬ ಕೋನ ವಿಕರ್ಣ ಬಾಹು ಲಂಬಿ ಬಾಹಿದೆಯಲ್ಲ, ಇವಿಷ್ಟು ಸಿದ್ಧಾಂತಗಳನ್ನ ನಾವು 9ನೇ ತರಗತಿಯಲ್ಲಿ ನಾವು ಕಲ್ತಿದ್ದೀವಿ. ಬಾಬಾ ಸಿದ್ಧಾಂತ ಅಂದರೆ ಒಂದು ತ್ರಿಭುಜದ 3 ಬಾಹು ಮತ್ತೊಂದು ತ್ರಿಭುಜದ 3 ಅನುರೂಪ ಬಾಹುಗಳಿಗೆ ಸಮವಾಗಿರ್ತಕ್ಕಂಥದ್ದು. ಆಮೇಲೆ ನೆಕ್ಸ್ಟು ತ್ರಿಭುಜದ 2 ಕೋನಗಳು ಮತ್ತು ಆ ಕೋನಗಳಿಂದ ಉಂಟಾಗಿರ್ತಕ್ಕಂತಹ ತ್ರಿಭುಜದ 1 ಬಾಹು ಮತ್ತು ಆ ಬಾಹುವಿನ ಮೇಲೆ ಇರ್ತಕ್ಕಂಥ 2 ಕೋನಗಳು, ಮತ್ತೊಂದು ತ್ರಿಭುಜದ ಅನುರೂಪ ಬಾಹು ಮತ್ತು ಆ ಬಾಹುವಿನ ಮೇಲೆ ಉಂಟಾಗಿರ್ತಕ್ಕಂಥ 2 ಅನುರೂಪ ಕೋನಗಳಿಗೆ ಸಮವಾಗಿದ್ದರೆ ಆ ಒಂದು 2 ತ್ರಿಭುಜಗಳು ಸರ್ವಸಮ ಅಂತ ಹೇಳ್ತೀವಿ. ಇಲ್ಲಿ 2 ಬಾಹುಗಳು ಮತ್ತು ಅವುಗಳಿಂದ ಉಂಟಾದ ಕೋನ, ಇನ್ನೊಂದು ತ್ರಿಭುಜದ ಅನುರೂಪ ಬಾಹು ಮತ್ತು ಅವುಗಳಿಂದ ಉಂಟಾದ ಕೋನ ಸಮ ಇದ್ದರೆ ಆವಾಗ 2 ತ್ರಿಭುಜಗಳು ಸರ್ವಸಮ ಅಂತ ಹೇಳಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ರೀತಿಯಾಗಿ ಸರ್ವಸಮವನ್ನು ಕಲ್ತಿದ್ದೀವಿ. ಹಾಗೆ ಚಿಹ್ನೆ ಏನು ಬರೀತೀವಿ, ಇಜಿಕೊಟ್ಟು ಬರ್ಬಿಟ್ಟು ನಾವು ಈ ರೀತಿಯಾಗಿ ಸೂಚಿಸ್ತಿದ್ದು ಸರ್ವಸಮದ ಚಿಹ್ನೆ. ಹೌದಲ್ವಾ ಮಕ್ಕಳ? ಹಾಗಾದರೆ ನಾವು ಈ ತ್ರಿಭುಜ ಉಂಟಾಗಬೇಕು ಅಂತಂದರೆ ನಮಗೆ 3 ಏಕರೇಖಾಗತವಲ್ಲದ ಬಿಂದುಗಳು ಬೇಕು. ಹಾಗೆ ಅಲ್ಲಿ ತ್ರಿಭುಜಗಳಲ್ಲಿ ಏನೇನಿದ್ದಾವೆ, 3 ಬಾಹು ಇರುತ್ತೆ, 3 ಕೋನ ಇರುತ್ತೆ, ಹಾಗೆ 3 ಶೃಂಗಗಳು ಇರ್ತವೆ. ಹೌದಾ? ಹಾಗಾಗಿ ಈ ಒಂದು ಪುಸ್ತಕದಲ್ಲಿ ನಾವು ತ್ರಿಭುಜಗಳ ಬಗ್ಗೆ ಇನ್ನು ಹೆಚ್ಚಿದಾಗಿ ತಿಳ್ಕೊಳ್ಳೋಣ. ಲಾಸ್ಟ್ ಇಯರ್ ನಾವು ತ್ರಿಭುಜಗಳ ಸರ್ವಸಮತೆಯ ಬಗ್ಗೆ ತಿಳ್ಕೊಂಡಿದ್ದೀವಲ್ವಾ? ಈ ಒಂದು ಅವಧಿಯಲ್ಲಿ ನಾವು ತ್ರಿಭುಜಗಳ ಇನ್ನೊಂದು ಭಾಗವಾಗಿರ್ತಕ್ಕಂಥ ಸಮರೂಪತೆ, ಇನ್ನೊಂದು ಅಂಶವಾಗಿರ್ತಕ್ಕಂತಹ ಸಮರೂಪತೆಯ ಬಗ್ಗೆ ತಿಳ್ಕೊಳ್ಳೋಣ. ಸಮರೂಪತೆ ಅಂದರೆ ಸಿಮಿಲರ್ ಅಂತ ಹೇಳ್ತೀವಿ, ಸಿಮಿಲಾರಿಟಿ ಅಂತ ಹೇಳ್ತೀವಿ. ಸರ್ವಸಮ ಅಂದರೆ ಯಾವುದೇ 2 ಆಕೃತಿಗಳು ಆ ಗಾತ್ರ ಸೇಮ್ ಇರಬೇಕು, ಹಾಗೆ ಆಕಾರ ಕೂಡ ಒಂದೇ ಆಗಿದ್ರೆ ಅವುಗಳನ್ನು ಸರ್ವಸಮ ಅಂತ ಹೇಳ್ತೀವಿ. ಸಮರೂಪತೆ ಅಂತಂದರೆ ಸಮರೂಪ ಅಂದರೆ ಒಂದೇ ಆಕಾರ ಇರುತ್ತೆ, ಆದರೆ ಅವುಗಳ ಗಾತ್ರದಲ್ಲಿ ಏನಾಗಿರುತ್ತೆ ಮಕ್ಕಳೇ, ಬೇರೆ ಬೇರೆ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್, ಈಗ ನಾವು ಆವಾಗಲೇ ಹೇಳಿದ್ವಿ 2 ವೃತ್ತಗಳು ಸರ್ವಸಮ ಆಗಬೇಕು ಅಂದರೆ ಅವುಗಳ ತ್ರಿಜ್ಯಗಳು ಒಂದೇ ಆಗಿರಬೇಕು, ಆಕಾರನೂ ಒಂದೇ ಇರಬೇಕು, ತ್ರಿಜ್ಯ ಒಂದೇ ಇರಬೇಕು. ಈಗ ಈ ವೃತ್ತದ ಬದಲಾಗಿ ಇವುಗಳನ್ನ ತಗೋತೀವಿ ಅಂತ ಇಟ್ಕೊಳ್ಳಿ. ಇವು ಆಕಾರ ಒಂದೇ ಇದೆ, ಇದು ಕೂಡ ಸರ್ಕಲ್ಲು, ಇದು ಕೂಡ ಸರ್ಕಲ್ ಆಗಿದೆ, ಇದು ಕೂಡ ಸರ್ಕಲ್, 3 ಸರ್ಕಲ್ಗಳೇ ಇದ್ದಾವೆ. ಹೌದಾ? ನೋಡಿ ಇಲ್ಲಿ ಇವು 3, ಇದು ಒಂದು ಸರ್ಕಲ್, 3 ಕೂಡ ಏನಾಗಿದ್ದಾವೆ,
ಪರಸ್ಪರ ಆಕಾರದಲ್ಲಿ ಒಂದೇ ಇದ್ದಾವೆ. ಇದು ದೊಡ್ಡದು, ತ್ರಿಜ್ಯ 6 ಸೆಂಟಿಮೀಟರ್ ಇದೆ. ಹಾಗಾದ್ರೆ ಇದು ತ್ರಿಜ್ಯ 5 ಸೆಂಟಿಮೀಟರ್ ಇದೆ. ಇದು ತ್ರಿಜ್ಯ 3.5 ಸೆಂಟಿಮೀಟರ್ ಇದೆ. ಆಕಾರದಲ್ಲಿ ಒಂದೇ ಇದ್ದಾವೆ, ಹೌದಾ? ಗಾತ್ರದಲ್ಲಿ ಏನಾಗಿದ್ದಾವೆ? ಅವುಗಳು ಒಂದಕ್ಕಿಂತ ಒಂದು ಚಿಕ್ಕದು ದೊಡ್ಡದು ಇದ್ದಾವೆ. ಆಕಾರ ಮಾತ್ರ ಒಂದೇ, ಅವುಗಳ ಗಾತ್ರದಲ್ಲಿ ಏನಾಗಿದ್ದಾವೆ? ಬದಲಾವಣೆ ಆಗಿದ್ದಾವೆ. ಇಲ್ಲಿ ನೋಡಿ, 2 ಲಂಬಕೋನ ತ್ರಿಭುಜ ತಗೊಂಡಿದ್ದೀನಿ, ಕಾಣಿಸ್ತಾ ಇದೆ ಮಕ್ಕಳ? ಸೊ ಈ 2 ಲಂಬಕೋನ ತ್ರಿಭುಜಗಳಲ್ಲಿ ನೋಡಿ, ಇದಕ್ಕೊಂದಕ್ಕೊಂದಿಟ್ಟಾಗ ಸರ್ವಸಮ ಆಗಬೇಕಾಗಿದ್ದಾಗ ಆಕಾರನೂ ಒಂದೇ ಇರಬೇಕು, ಗಾತ್ರನೂ ಒಂದೇ ಇರಬೇಕು. ಸಮರೂಪತೆ ಅಂದ್ರೆ ರೂಪ ಒಂದೇ ಇದೆ, ಆಕಾರ ಒಂದೇ ಇದೆ, ಆದರೆ ಗಾತ್ರ ಏನಾಗಿದೆ ನೋಡಿ, ಇದು ಸ್ವಲ್ಪ ಚಿಕ್ಕದಿದೆ, ಇದು ಸ್ವಲ್ಪ ದೊಡ್ಡದಿದೆ. 2 ಕೂಡ ಲಂಬಕೋನ ತ್ರಿಭುಜಗಳೇ. ಅರ್ಥ ಆಯ್ತಾ? ಈಗ ಈ ತ್ರಿಭುಜ ನೋಡಿ, ಮಾಮೂಲಿ ತ್ರಿಭುಜಗಳು, ಇದು ತ್ರಿಭುಜ ಅಷ್ಟೇ, ಮತ್ತೆ ಈ ತ್ರಿಭುಜನೂ ಕೂಡ ಅಷ್ಟೇ. ಅನುರೂಪ ಕೋನಗಳು ಅಂತ ಹೇಳಿದೀನಲ್ವಾ, ಹಿಂಗಿಟ್ಕೊಂಡ್ರೆ ಬರಲ್ಲ. ಅದನ್ನ ಹೆಂಗಿಟ್ಕೋಬೇಕು ನೋಡಿ ಮಕ್ಕಳ, ಈ ರೀತಿಯಾಗಿ ಇಟ್ಕೋಬೇಕು. ಅವುಗಳ ಅನುರೂಪ ಕೋನಗಳು ಸಮವಾಗಿರ್ಬೇಕು. ಆಕಾರ ಒಂದೇ ಆಗ್ಬೇಕಂದ್ರೆ ಕೋನಗಳು ಸಮ ಇರಲೇಬೇಕು. ಇಲ್ಲ ಅಂತಂದ್ರೆ ನೋಡಿ, ಇದನ್ನ ನಾನು ಲಂಬಕೋನ ತ್ರಿಭುಜಗಳನ್ನ ತಗೊಂಡ್ರೆ ನಮಗೆ ಇಲ್ಲಿ ಇದು ಲಂಬಕೋನ ತ್ರಿಭುಜ, ಮತ್ತೆ ಇದು ಲಘುಕೋನ ತ್ರಿಭುಜ. ಎಲ್ಲೋತಿದ್ದು ಲಂಬಕೋನ, ಇಲ್ಲಿದೆ ನೋಡಿ, ಇದು ಲಂಬಕೋನ ತ್ರಿಭುಜ ಆಗಿದೆ. ಇದು ಆಕಾರ ನಮಗೆ ಅಷ್ಟು ಒಂದೇ ತರ ಅನ್ಸೋದಿಲ್ಲ. ಅರ್ಥ ಆಯ್ತಾ? ಇಲ್ಲಿ ನಮಗೆ ಡಿಫ್ರೆನ್ಸ್ ಬಂದೇ ಬರುತ್ತೆ. ಅಂದ್ರೆ ಯಾವಾಗ 2 ತ್ರಿಭುಜಗಳನ್ನ ಸಮರೂಪಿ ಅಂತ ಹೇಳ್ತೀವಿ ಅಂದ್ರೆ ಅವುಗಳ ಆಕಾರ ನೋಡಿ, ಇಲ್ಲಿದೆ ಲಂಬಕೋನ ತ್ರಿಭುಜ, ಸಾರಿ ಇಲ್ಲಿ ನೋಡಿ, ಹಿಂಗೆ ನಮಗೆ ಕರೆಕ್ಟಾಗಿ ಕುತ್ಕೊಳ್ಳಲ್ಲ ಆಕಾರ. ನೀವು ಯಾವ ರೀತಿ ತಿರುಗಿಸಿದ್ರು ಕೂಡ ಅದು ಆಕಾರಗಳು ಬರಲ್ಲ. ಯಾಕೆ ಅಂದ್ರೆ ಕೋನಗಳು ಬೇರೆ ಬೇರೆ ಇದೆ. ಇದ್ರದ್ದು ಕೋನ ಬೇರೆ, ಇದು ಲಂಬಕೋನ ತ್ರಿಭುಜ, ಇದು ಮಾಮೂಲು ಲಘುಕೋನ ತ್ರಿಭುಜ ಆಗುತ್ತೆ. ಕೋನಗಳು ಬೇರೆ ಬೇರೆ ಆಗಿರೋದ್ರಿಂದ ನಮಗೆ ಅವುಗಳು ಸಮರೂಪತೆಯನ್ನ ಹೊಂದಲ್ಲ, ರೂಪನೇ ಬೇರೆ ಆಗುತ್ತೆ. ಕೋನಗಳು ಸಮ ಇದ್ದು ಅವುಗಳ ಗಾತ್ರದಲ್ಲಿ ಬದಲಾವಣೆ ಆದಾಗ ಮಾತ್ರ ನಮಗೇನು ಸಿಗುತ್ತೆ ನೋಡಿ, ಇದು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಒಂದಕ್ಕೊಂದು ಕುತ್ಕೊಂಡಿದೆ ಅಲ್ವಾ? ಇಲ್ಲಿ ಇದು ನೋಡಿ, ಇದು ದೊಡ್ಡ ಸೈಜು, ಇದು ಚಿಕ್ಕದು. ಒಂದಕ್ಕೊಂದು ಆ ಕೋನಗಳು ಸರಿಯಾಗಿ ಒಂದಕ್ಕೊಂದು ಏನಾಗಿದೆ, ಕರೆಕ್ಟಾಗಿ ಕುತ್ಕೊಂಡಿದ್ದಾವೆ, ಅಧಿವ್ಯಾಪನೆಯನ್ನ ಹೊಂದಿರ್ತವೆ. ಗಾತ್ರದಲ್ಲಿ ಆಕಾರ ಮಾತ್ರ ಒಂದೇ ಇದೆ, ಗಾತ್ರದಲ್ಲಿ ಮಾತ್ರ ಏನಾಗಿದೆ, ಬೇರೆ ಬೇರೆ ಆಗಿದ್ದಾವೆ. ಹಾಗಾಗಿ ಈ ಒಂದು ಇಲ್ಲಿ ವೃತ್ತಗಳ ಯಾವಾಗ ನಾವು ಸಮರೂಪ ಅಂತ ಹೇಳ್ತೀವಿ, ವೃತ್ತಗಳ ಆಕಾರ ಒಂದೇ ಇದ್ದು ಅವುಗಳ ತ್ರಿಜ್ಯಗಳು ಬೇರೆ ಬೇರೆ ಆಗಿರ್ತವೆ. ತ್ರಿಭುಜದಲ್ಲಿ ಅವುಗಳ ಕೋನಗಳು ಸಮವಾಗಿದ್ದು ಅವುಗಳ ಬಾಹುಗಳ ಅಳತೆಗಳು ಏನಾಗಿರ್ತವೆ, ಬದಲಾವಣೆ ಆಗಿರ್ತವೆ. ಸೊ ಅಂದ್ರೆ ಅವುಗಳ ಆಕಾರ ಒಂದೇ ಆಗಿದ್ದು ಗಾತ್ರಗಳು ಬೇರೆ ಬೇರೆ ಇದ್ದಾಗ ಮಾತ್ರ ನಾವು ಅವನ್ನ ಸಮರೂಪಿ ಅಂತ ಕರಿತೀವಿ. ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ಮಕ್ಕಳ. ಇಲ್ಲಿ ನೋಡಿ, ಸ್ಟ್ಯಾಂಪ್ ಸೈಜ್ ಫೋಟೋ ಮತ್ತೆ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಇದೆ. ಇಲ್ಲಿ ಇವೆರಡು ನೋಡಿ, ಒಂದು ಸ್ಟ್ಯಾಂಪ್ ಸೈಜು, ಇನ್ನೊಂದು ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಇರ್ತಾವಲ್ವಾ, ಕಾಣಿಸ್ತಾ ಇದೆಯಾ? ಇಲ್ಲಿ ಆಕಾರ ಒಂದೇ ಇದೆ, ಅವುಗಳ ಗಾತ್ರಗಳೇನಾಗಿದೆ ನೋಡಿ, ಇಲ್ಲಿ ಒಂದು ಚಿಕ್ಕದು ಒಂದು ದೊಡ್ಡದಿದೆ. ಸೊ ಇದು ಕೂಡ ನಮಗೆ ಒಂದು ಏನಂತ ಇದೆ, ಇದಕ್ಕೆ ಎಕ್ಸಾಂಪಲ್ ಇದು ಸಮರೂಪ ಆಕೃತಿಗಳು. ಇದು ಆಯತ, ಇದು ಚಿಕ್ಕ ಆಯತ. ಅರ್ಥ ಆಗ್ತಿದ್ಯಾ? ಸೊ ಈ ರೀತಿಯಾಗಿ ನಾವು ಸರ್ವಸಮ ಮತ್ತೆ ಸಮರೂಪತೆಯನ್ನ ಹೇಳ್ಬೋದು. ಸಮರೂಪಿಗಳಿಗೆ ನಾವು ಯೂಸ್ ಮಾಡತಕ್ಕಂಥ ಚಿಹ್ನೆ ಯಾವುದು ಅಂದ್ರೆ ಈ ಸರ್ವಸಮಕ್ಕೆ ಏನ್ ಬರೀತೀವಿ ಹೇಳಿ, 2 ಬರೆದ್ಬಿಟ್ಟು ಈ ರೀತಿ ಊಟ ಎಸ್ ಬರೀತಾ ಇದ್ವಲ್ಲ ಮಕ್ಕಳ. ಸೊ ಹಾಗಾಗಿ ಸರ್ವಸಮ. ಸಮರೂಪಿ ಅಂದ್ರೆ ಬರೀ ಇಷ್ಟು ಮಾತ್ರ. ಅರ್ಥ ಆಯ್ತಾ? ಅದು ಸಮರೂಪತೆಯ ಚಿಹ್ನೆ ಆಗಿರುತ್ತೆ. ಸೊ ಮಕ್ಕಳೇ, ಈ ಸಮರೂಪತೆ, ತ್ರಿಭುಜಗಳ ಸಮರೂಪತೆ, ಈ ಪಾಠದ ಮೇಲೆ ತ್ರಿಭುಜಗಳ ಸಮರೂಪತೆ ಬಗ್ಗೆ ಇನ್ನೂ ಹೆಚ್ಚಿದಾಗಿ ನಾವು ತಿಳ್ಕೊಬೇಕಾಗತ್ತೆ. ಈಗ ಯಾವುದೇ 2 ತ್ರಿಭುಜಗಳು ಸಮರೂಪ ಆಗಬೇಕು ಅಂದ್ರೆ ಅದಕ್ಕೆ ಕೆಲವಾರು ನಿಯಮಗಳು ಇದ್ದಾವೆ. ಏನಪ್ಪ ಅದು ನಿಯಮ ಅಂತಂದ್ರೆ ನೋಡಿ, ಯಾವಾಗ 2 ನಾವು ತ್ರಿಭುಜಗಳು ಅಂತಾನೆ ಯಾವುದೇ ಒಂದು ಆಕೃತಿ ತಗೊಂಡ್ರೂ ಕೂಡ ಅವುಗಳ ಅನುರೂಪ ಕೋನಗಳು ಸಮ ಆಗಿರಬೇಕು. ಯಾವುದೇ ಒಂದು ಆಕೃತಿ ತಗೊಂಡ್ರೂ ಕೂಡ ಅವುಗಳ ಅನುರೂಪ ಕೋನಗಳೇನಾಗಿರ್ಬೇಕು, ಸಮ ಆಗಿರ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಇವೆರಡು ಆಕೃತಿಗಳನ್ನ ತಗೊಂಡ್ವಲ್ವಾ, ಇವುಗಳ ಕೋನಗಳು, ಇವೆಲ್ಲ ಕೋನಗಳು 90 ಡಿಗ್ರಿ ಇದೆ. ಈ ಫೋಟೋದಲ್ಲೂ ಕೂಡ ಇದರಲ್ಲೂ ಕೂಡ ಏನಾಗಿದೆ, ಎಲ್ಲ ಕೋನಗಳು 90 ಡಿಗ್ರಿ 90 ಡಿಗ್ರಿನೇ ಇರುತ್ತೆ. ಅರ್ಥ ಆಯ್ತಾ? ಆವಾಗ ಮಾತ್ರ ನಾವು ಸಮಕೋನೀಯಗಳು ಆಗಿದ್ದಾವೆ. ಆಕಾರ ಒಂದೇ ಇದೆ, ಹಾಗಾಗಿ ನಾವು ಇವುಗಳನ್ನ ಗಾತ್ರ ಮಾತ್ರ ಬೇರೆ ಬೇರೆ ಇದೆ, ಇವನ್ನ ಸಮರೂಪಿ ಅಂತ ಹೇಳ್ತೀವಿ. ಆದರೆ ನಮಗೆ ಕೋನಗಳು ಮಾತ್ರ ಸಮಕೋನೀಯಗಳು ಆಗಿರಬೇಕು. ಇನ್ನೂ ಒಂದು ಕಂಡೀಷನ್ ಏನಪ್ಪ ಅಂದರೆ ಅವುಗಳ ಬಾಹುಗಳ ಅನುಪಾತ ಏನಿದೆಯಲ್ಲ, ಇಲ್ಲಿ ನೋಡಿ, ಇಲ್ಲಿ ಈ ಬಾಹುಗಳ ಅನುಪಾತ, ಇದರ ಒಂದು ಬಾಹುಗಳು ಉದ್ದ ಮತ್ತೆ ಅಗಲ, ಇದರ ಒಂದು ಉದ್ದ ಮತ್ತೆ ಅಗಲಗಳು ಏನಾಗಿರಬೇಕು, ಸಮಾನುಪಾತದಲ್ಲಿ ಇರಬೇಕು. ಏನಾಗಿರಬೇಕು, ಸಮಾನುಪಾತದಲ್ಲಿ ಇರಬೇಕಂದ್ರೆ ಈ ಒಂದು ಫೋಟೋನ ಉದ್ದ, ಈ ಫೋಟೋನ ಉದ್ದ, ಅವುಗಳ ಅನುಪಾತ ಅಂದರೆ ಭಿನ್ನರಾಶಿ, ಇದರ ಒಂದು ಅಗಲ, ಈ ಫೋಟೋದ ಒಂದು ಅಗಲದ ಭಿನ್ನರಾಶಿ ಏನಾಗಿರಬೇಕು, ಸಮ ಆಗಿರಬೇಕು. ನೋಡಿ, ಈಗ ತೋರಿಸ್ತೀನಿ.
ಈ ಕೋನದಿಂದ ಇದು ಒಂದು ಚೌಕ ಅಂತ ತಗೋಣ. ಮತ್ತೆ ಚೌಕದಲ್ಲಿ ಎಲ್ಲ ಭಾಗಗಳು ಏನಾಗಿರ್ತವೆ, ಸಮ ಆಗಿರ್ತವೆ. ಇದು ಕೂಡ ಒಂದು ಚೌಕ ಅಂತ ತಗೋಣ. ಒಂದು ದೊಡ್ಡ ಮತ್ತೆ ಒಂದು ಚಿಕ್ಕದು. ಇದು ಕೂಡ ಒಂದು ಚೌಕ ಆಗಿದೆ, ಅದು ಕೂಡ ಒಂದು ಚೌಕ ಅಂತ ತಗೋತೀವಿ. ಸೊ ಇಲ್ಲಿ ಈ ಚೌಕಗಳಲ್ಲಿ ನಾವು ಈ ಎರಡು ಚೌಕಗಳನ್ನ ತಗೊಂಡಾಗ ಅವುಗಳ ಬಾಹುಗಳ ಅಳತೆಗಳನ್ನು ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಇದನ್ನ 1.5 ಸೆಂಟಿಮೀಟರ್ ಇದೆ ಅಂತ ಇಟ್ಕೊಳ್ಳಿ. ಇದನ್ನ ನಾವು 1. ಇದನ್ನ ಬೇಕಿದ್ರೆ 2.5 ಸೆಂಟಿಮೀಟರ್, 2.5 ಸೆಂಟಿಮೀಟರ್, 2.5 ಸೆಂಟಿಮೀಟರ್. ಇದು ಎ, ಬಿ, ಸಿ ಮತ್ತೆ ಡಿ ಅಂತ ಇಟ್ಕೊಳ್ಳೋಣ. ಇದನ್ನ ಪಿ, ಕ್ಯೂ, ಆರ್, ಎಸ್ ಅಂತ ಇಟ್ಕೊಳ್ಳೋಣ. ಇದಕ್ಕೆ ಬೇಕಾದ್ರೆ ಇದು 5 ಸೆಂಟಿಮೀಟರ್ ಅಂತ ತಗೋಣ. ಇದು 5, ಇದು 5, ಇದು 5 ಸೆಂಟಿಮೀಟರು, ಇದು ಕೂಡ 5 ಸೆಂಟಿಮೀಟರ್ ಅಂತ ಇಟ್ಕೊಳ್ಳೋಣ. ಈಗ ಈ ಎರಡು ಆಕೃತಿಗಳು ಯಾವುದಿದೆ, ಚೌಕ ಅಲ್ವಾ, ಈ ಎರಡು ಚೌಕಗಳು ಪರಸ್ಪರ ಸಮರೂಪಿ ಅಂತ ನಾವು ಹೇಳಬೇಕು. ಚೌಕಗಳು ಅಂತ ತಗೊಂಡ್ಬಿಟ್ಟಿದ್ವಿ. ಚೌಕಗಳು ಅರ್ಥ ಏನು, ಅವುಗಳ ಎಲ್ಲ ಭಾಗಗಳು ಸಮ ಇರುತ್ತೆ. ಎಲ್ಲ ಕೋನಗಳು ಏನಾಗಿರ್ತವೆ ಹಾಗಾದ್ರೆ, ಇವು 90 ಡಿಗ್ರಿ ಇರ್ತವೆ. ಈ ಕೋನಗಳು ಕೂಡ ಏನಾಗಿರ್ತವಲ್ಲ, ಇದು ಕೂಡ 90 ಡಿಗ್ರಿನೇ ಇರುತ್ತೆ. ಆದರೆ ಫಸ್ಟ್ನೇ ಕಂಡೀಷನ್ ನಮಗೆ ಓಕೆ ಆಯಿತು, ಅಂದರೆ ಎಲ್ಲ ಕೋನಗಳು ಕೂಡ ಸಮ ಕೋನೀಯಗಳು ಆಗಿರ್ತವೆ. ಎಲ್ಲ ಕೋನಗಳು ಸಮ ಆಗಿದೆ. ಇವಾಗ ನೋಡಿ, ಈ ಎ ಬಿ ಬಾಹುವಿಗೆ ಡಿ ಕ್ಯೂ ಅನ್ನೋದು ಏನು ಅನುರೂಪ ಬಾಹುವಾಗಿದೆ. ಎ ಬಿಗೆ ಡಿ ಕ್ಯೂ. ಎ ಬಿ ಬಾಹು ಎಷ್ಟು, 2.5 ಸೆಂಟಿಮೀಟರ್. ಇದು ಎಷ್ಟು, ಡಿ ಕ್ಯೂನ ಬಾಹು ಎಷ್ಟು, 5 ಸೆಂಟಿಮೀಟರ್. ಬಿ ಸಿಗೆ ಯಾವುದು ಅನುರೂಪ ಬಾಹು, ಇದಕ್ಕೆ ಕ್ಯೂ ಆರ್. ಹೌದಾ, ಹಾಗೆ ಡಿ ಸಿಗೆ ಯಾವುದು ಎಸ್ ಆರ್. ಅದಾದ್ಮೇಲೆ ಎಷ್ಟು, ಎ ಡಿಗೆ ಪಿ ಎಸ್. ಎ ಡಿಗೆ ಪಿ ಎಸ್ ಅಂತ ಕರಿತೀವಿ. ಇದು ಕೂಡ 2.5 ಸೆಂಟಿಮೀಟರ್, ಇದು 5 ಸೆಂಟಿಮೀಟರ್. ಇದು 2.5 ಮತ್ತೆ ಇದು 5. ಇದು ಕೂಡ 2.5 ಇದೆ, ಇದು ಕೂಡ 5 ಇದೆ. ಇಲ್ಲಿ ನೋಡಿ, 2.5 / 5 ಅಂದರೆ 2.5ನಲ್ಲಿ 2 ಭಾಗ ಅಂತ ಇದ್ದಾಗ 2.5 ಒಂದ್ಲೆ, ಇದು 2, ಇದು ಒಂದ್ಲೆ, ಇದು 2, ಇದು 2.5 ಒಂದ್ಸ 2.5 25 5ಲೆ 50. ಅಲ್ಲಿ ಪಾಯಿಂಟ್ ತಗೊಂಡಾಗ 25/50 ಬರುತ್ತೆ. ಕ್ಯಾನ್ಸಲ್ 2.5 × 2 ಅಂದರೆ 2 5 ಬರುತ್ತೆ. ಎಲ್ಲ ಒಂದು ಅನುಪಾತಗಳನ್ನ ನೋಡಿದ್ರೆ ನಮಗೆ ಏನು ಸಿಗುತ್ತೆ, ಅನುಪಾತಗಳು ಸಮ ಆಗಿದ್ದಾವೆ. ಅಂದರೆ ಯಾವಾಗ ನಾವು ಎರಡು ಆಕೃತಿಗಳನ್ನ ಸಮರೂಪತೆ ಹೇಳಬೇಕಾದ್ರೆ ಅವುಗಳ ಮೊದಲನೇ ಕಂಡೀಷನ್ ಏನು, ಸಮರೂಪತೆ, ಸಮಕೋನೀಯ. ಆ ಎರಡು ಕೂಡ ಆಕೃತಿಗಳ ಕೋನಗಳು ಸಮ ಆಗಿರಬೇಕು, ಅದು ಮೊದಲನೇ ಕಂಡೀಷನ್. ಕೋನಗಳು ಸಮ ಆದ್ಮೇಲೆ ಎರಡನೇ ಕಂಡೀಷನ್ ಏನಪ್ಪ ಅಂದರೆ ಅವುಗಳ ಅನುರೂಪ ಬಾಹು ಎ ಡಿ, ಡಿ ಕ್ಯೂ, ಬಿ ಸಿ, ಕ್ಯೂ ಆರ್, ಸಿ ಡಿ ಮತ್ತೆ ಆರ್ ಎಸ್, ಎ ಡಿ ಮತ್ತೆ ಪಿ ಎಸ್. ಅವುಗಳ ಅನುರೂಪ ಬಾಹುಗಳ ಅನುಪಾತ ಭಿನ್ನರಾಶಿ ಏನಾಗಿರಬೇಕು, ಸಮ ಆಗಿರಬೇಕು. 1/2 1/2 1/2 1/2. ಸೊ ಈ ರೀತಿಯಾಗಿದ್ದಾಗ ಎ ಬಿ ಸಿ ಡಿ ಮತ್ತು ಪಿ ಕ್ಯೂ ಆರ್ ಎಸ್ ಎರಡು ಆಕೃತಿಗಳು ಸಮರೂಪತೆಯನ್ನು ಹೊಂದಿದ್ದಾವೆ ಅಂತ ಅರ್ಥ. ಇಲ್ಲಿ ಮೊದಲನೇದಾಗಿ ನಮ್ಮ ಕಂಡೀಷನ್ ಏನಪ್ಪಾ ಅಂದರೆ ನಾವು ಚೌಕವನ್ನು ಚೌಕಕ್ಕೆ ಹೋಲಿಸಬೇಕು. ಚೌಕವನ್ನು ಪಂಚಭುಜಾಕೃತಿಗೆ ಹೋಲಿಸಕ್ಕೆ ಸಾಧ್ಯ ಇಲ್ಲ. ಅದೇ ಆಯತ ಅಂತ ತಗೊಂಡಾಗ ಅದೇ ನೋಡಿ, ಇದು ಬದಲಾಗಿ ನಾನು 7 ಸೆಂಟಿಮೀಟರ್ ಆಯತ ಅಂತ ಕೊಡ್ತೀನಿ ಅಂತ ಇಟ್ಕೊಳ್ಳಿ. 7 ಸೆಂಟಿಮೀಟರು, ಇದು 5 ಸೆಂಟಿಮೀಟರ್ ಇದೆಲ್ಲ, ಇದು 7 ಸೆಂಟಿಮೀಟರ್ ಆಗಿ ಇದು 5 ಸೆಂಟಿಮೀಟರ್, ಇದು 7 ಇತ್ತು ಅಂದರೆ 2.5/7 ಅಂತ ಇರುತ್ತೆ. 2.5/7 ಆಗುತ್ತೆ. ಇದು ಬಿ ಸಿ ಅಂದರೆ ಇದು ಇಷ್ಟೇ ಬರುತ್ತೆ. ಮತ್ತೆ ಡಿ ಸಿ ಅಂದರೆ ಇದು ಅಷ್ಟೇ 2.5 ಡಿವೈಡೆಡ್ ಬೈ 7 ಅಂತ ಆಗುತ್ತೆ. ಇದು 10 ಆಗುತ್ತೆ. 2.5 ಡಿವೈಡೆಡ್ ಬೈ 7 ಅಂದರೆ 25ನ್ನ 70ರಲ್ಲಿ 70ನ್ನ 25ರಿಂದ 25ರಿಂದ ಡಿವೈಡ್ ಮಾಡ್ಕೋಬೇಕು. ಅಲ್ಲಿ ನಮಗೆ ಏನು ಬರುತ್ತೆ, ಸಂಖ್ಯೆ ಏನು ಬರುತ್ತೆ, 5 5 25, ಅಲ್ಲಿಗೆ 0.43, ಅಲ್ಲಿಗೆ 0.3 ಬರುತ್ತೆ. ಇದು 0.5. ಸೊ ಅಲ್ಲಿ ನಮಗೆ ಬೆಲೆ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗುತ್ತೆ. ಆಯತಕ್ಕೂ ವರ್ಗಕ್ಕೂ ಯಾವುದೇ ಕಾರಣಕ್ಕೂ ಸಮರೂಪತೆ ಬರೋದಿಲ್ಲ. ಅರ್ಥ ಆಯ್ತಲ್ಲ. ಅವುಗಳ ಅನುರೂಪ ಬಾಹುಗಳ ಪ್ರಪೋರ್ಷನ್ ಅಂದರೆ ಅದು ಒಂದು ಅನುಪಾತ ಏನಿದೆ ಅದು ಸಮ ಬರಬೇಕು. ಮೊದಲನೇ ಕಂಡೀಷನ್ ಸಮಕೋನಿ ಆಗಿರಬೇಕು. ಎರಡನೇ ಕಂಡೀಷನ್ನು ಅವುಗಳ ಬಾಹುಗಳ ಅನುರೂಪ ಬಾಹುಗಳ ಅನುಪಾತ ಸಮ ಆಗಿರಬೇಕು.
ಸೊ ಈ ರೀತಿಯಾಗಿ ನಾವು ಸಮರೂಪತೆಯನ್ನು ಹೇಳಕ್ಕೆ ಸಾಧ್ಯ. ಅರ್ಥ ಆಯ್ತಾ ಮಕ್ಕಳ? ತ್ರಿಭುಜಗಳು ಸಮರೂಪ ಆಗಬೇಕು ಅಂದರೆ ಒಂದು ತ್ರಿಭುಜದ 3 ಬಾಹುಗಳು ಮತ್ತೊಂದು ತ್ರಿಭುಜದ 3 ಬಾಹುಗಳ ಒಂದು ತ್ರಿಭುಜದ 3 ಕೋನಗಳು ಮತ್ತೊಂದು ತ್ರಿಭುಜದ 3 ಕೋನಗಳಿಗೆ ಸಮ ಆಗಿರಬೇಕು. ಒಂದು ತ್ರಿಭುಜದ 3 ಬಾಹುಗಳು ಮತ್ತೊಂದು ತ್ರಿಭುಜದ ಅನುರೂಪ ಬಾಹುಗಳ ಅನುಪಾತ ಸಮಾನುಪಾತದಲ್ಲಿ ಇರಬೇಕು. ಇದು ಕಂಡೀಷನ್ನು. ಈ ಕಂಡೀಷನ್ ಮೇಲೆ ಆಧಾರದ ಮೇಲೆ ಥೇಲ್ಸ್ ಎಂಬ ಗಣಿತಜ್ಞರು ಒಂದು ಪ್ರಮೇಯವನ್ನು ನಿರೂಪಿಸಿದ್ದಾರೆ. ಇವಾಗ ಥೇಲ್ಸ್ ಪ್ರಮೇಯವನ್ನು ನಾವು ತಿಳ್ಕೊಳ್ಳೋಣ. ಅರ್ಥ ಆಯ್ತಾ ಮಕ್ಕಳ? ಸೊ ಮಕ್ಕಳೇ, ನಾವು ತ್ರಿಭುಜಗಳ ಸಮರೂಪತೆ ಬಗ್ಗೆ ತಿಳ್ಕೊಂಡ್ವಿ. ಸಮರೂಪ ಆಗಬೇಕು ಅಂತಂದರೆ ಅವುಗಳ ಕೋನಗಳು ಸಮ ಆಗಿರಬೇಕು, ಹಾಗೆ ಅವುಗಳ ಬಾಹುಗಳು ಸಮಾನುಪಾತದಲ್ಲಿ ಇರಬೇಕು. ಸೊ ಇವುಗಳ ಆಧಾರವಾಗಿಟ್ಕೊಂಡು ಥೇಲ್ಸ್ ಅವರು ಮೂಲ ಸಮಾನುಪಾತತೆಯ ಪ್ರಮೇಯ ಅಥವಾ ಥೇಲ್ಸ್ ಪ್ರಮೇಯ ಅಂತ ಹೇಳ್ತಾರೆ. ಮೂಲ ಸಮಾನುಪಾತತೆಯ ಪ್ರಮೇಯ ಅಂತ ಕೂಡ ಕರಿತೀವಿ. ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್, ಮೂಲ ಸಮಾನುಪಾತತೆಯ ಪ್ರಮೇಯ ಅಂದ್ರೂ ಕೂಡ ಇದೆ, ಥೇಲ್ಸ್ ಪ್ರಮೇಯ ಅಂದ್ರೂ ಕೂಡ ಇದೆ. ಇಲ್ಲಿ ಪ್ರಮೇಯ ಅಂದ ತಕ್ಷಣ ತಾರ್ಕಿಕವಾಗಿ ಸಾಧನೆ ಮಾಡ್ತಕ್ಕಂಥದ್ದು, ಪ್ರಶ್ನಿಸದೆ ಆಗದೇ ಇರ್ತಕ್ಕಂಥ ಒಂದು ವಾಕ್ಯ ಅಥವಾ ಹೇಳಿಕೆ ಆಗಿರುತ್ತೆ. ಅದನ್ನು ತಾರ್ಕಿಕವಾಗಿ ನಾವು ಏನು ಮಾಡಬೇಕು? ಸಾಧಿಸಬೇಕು. ಅವುಗಳನ್ನ ಪ್ರಮೇಯ ಅಂತ ಕರಿತೀವಿ. ಸೊ ಇಲ್ಲಿ ಥೇಲ್ಸ್ ಪ್ರಮೇಯ ಅಂದರೆ ಸ್ಟೇಟ್ಮೆಂಟ್. ಮೊದಲನೇದು ಒಂದು ಸ್ಟೇಟ್ಮೆಂಟ್ ಏನಪ್ಪಾ ಅಂತಂದರೆ, ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ, ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾನಾಂತರವಾಗಿ ಎಳೆದ ಸರಳ ರೇಖೆಯು, ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದ 2 ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಇದನ್ನು ತುಂಬ ಇಂಪಾರ್ಟೆಂಟು, ಪರೀಕ್ಷೆಯಲ್ಲಿ ಕೇಳ್ತಾರೆ ಮಕ್ಕಳ. ಸೊ ಇಲ್ಲಿ ಥೇಲ್ಸ್ ಪ್ರಮೇಯನ ನಿರೂಪಿಸಿ ಅಂತ ನಾನು ಕೇಳ್ಬೋದು, ಮೂಲ ಸಮಾನುಪಾತ ಪ್ರಮೇಯ ನಿರೂಪಿಸಿ ಅಂತ ನಾನು ಕೇಳ್ಬೋದು, ಇಲ್ಲ ಡೈರೆಕ್ಟಾಗಿ ನಿಮಗೆ ಸ್ಟೇಟ್ಮೆಂಟ್ ಕೊಟ್ಟು ಕೂಡ ನಿರೂಪಿಸೋಕ್ಕೆ ಹೇಳ್ಬೋದು. ಏನು ಹೇಳ್ತಾ ಇದ್ದು ಅಂದರೆ, ತ್ರಿಭುಜದ 2 ಬಾಹುಗಳನ್ನು, ತ್ರಿಭುಜದಲ್ಲಿ 3 ಬಾಹುಗಳಿರುತ್ತೆ, ಯಾವುದಾದ್ರೂ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ, 2 ಬಾಹುಗಳ ಮೇಲೆ ಪಾಯಿಂಟ್ ಬಂತು ಆಯ್ತಾ, ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದ 2 ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಇದರ ಪ್ರಕಾರ ಈ ಚಿತ್ರದಲ್ಲಿ ನೋಡಿ, ಈಗ ಒಂದು ತ್ರಿಭುಜ ಇದೆ ಆಯ್ತಾ, ತ್ರಿಭುಜದ ಯಾವುದಾದ್ರೂ 2 ಬಾಹುಗಳಿಗೆ, ತ್ರಿಭುಜದ 2 ಬಾಹುಗಳನ್ನು ಇದು ಮತ್ತೆ ಇದು ಅಂತ ತಗೋದು, ಅಥವಾ ನೀವು ಇದು ಮತ್ತೆ ಇದು ಅಂತ ನಾನು ತಗೋಬಹುದು. ಈ ಬಾಹು ಮತ್ತೆ PQR ಅಂತ ಇದೆ ನೋಡಿ. PQR ತ್ರಿಭುಜದಲ್ಲಿ PR ಮತ್ತೆ RQ ಮೇಲೆ ಆಯಿತು, ಅಥವಾ PR ಮೇಲೆ ಮತ್ತೆ PQ ಮೇಲೆ ಇರ್ತಕ್ಕಂತಹ ಒಂದು ಪಾಯಿಂಟ್ ಆದರೂ ಆಯಿತು. 2 ಬಾಹುಗಳ ಮೇಲೆ ಏನು 2 ಬಿಂದುಗಳನ್ನು ತಗೋಬೇಕು ಆಯ್ತಾ. 2 ವಿಭಿನ್ನ ಬಿಂದುಗಳನ್ನು ಛೇದಿಸುವಂತೆ ಮೂರನೇ ಬಾಹುವಿಗೆ, ಇದು ಬಾಹುವಲ್ಲ, ಇದಕ್ಕೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಈ ಉಳಿದ 2 ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಸಮಾನುಪಾತ ಅಂದರೆ ಈ 2 ಬಾಹುಗಳಿದಾವಲ್ಲ, ಈ ಬಾಹು ಇದು ಮತ್ತೆ ಇದು ಸಮಾನುಪಾತದಲ್ಲಿ ಇರ್ತವೆ. ಅಂದರೆ ಈ ಬಾಹು ಡಿವೈಡೆಡ್ ಬೈ ಈ ಬಾಹು ಇಸ್ ಈಕ್ವಲ್ ಟು ಈ ಬಾಹು ಡಿವೈಡೆಡ್ ಬೈ ಈ ಬಾಹು. ಅರ್ಥ ಆಯ್ತಾ? ಅನುಪಾತದಲ್ಲಿ ವಿಭಾಗ ನಮಗೆ 2 ತ್ರಿಭುಜ ಸಿಗುತ್ತೆ. ಇದು ಒಂದು ಚಿಕ್ಕ ತ್ರಿಭುಜ ನೋಡಿ, ಇಲ್ಲಿ PQR ಇದು XY ಅಂತಂದರೆ PXY ಒಂದು ಚಿಕ್ಕ ತ್ರಿಭುಜ, PQR ಒಂದು ದೊಡ್ಡ ತ್ರಿಭುಜ. ಇದು ನಮಗೆ ಸ್ಟೇಟ್ಮೆಂಟು. ಈ ಅನುಪಾತಗಳನ್ನು ಸಮ ಅಂತ ನಾವು ತೋರಿಸಬೇಕು. ಅದಕ್ಕೆ ಅನುಗುಣವಾಗಿ ನಾವಿಲ್ಲಿ ಚಿತ್ರ ಬರೆದಿದ್ದೀವಿ. ABC ಅನ್ನೋದು ಒಂದು ತ್ರಿಭುಜ, D ಮತ್ತು E ಅನ್ನೋವು 2 ಬಾಹುಗಳು. ಯಾವ ಬಾಹು? AB ಮತ್ತು AC ಮೇಲೆ ಇರ್ತಕ್ಕಂಥ 2 ವಿಭಿನ್ನ ಬಿಂದುಗಳು ಆಯ್ತಾ. ಈಗ ಈ ಬಿಂದುಗಳನ್ನು ಸೇರಿಸುವಂತೆ ಎಳೆದ ಸರಳ ರೇಖೆಯು ಇನ್ನೊಂದು ಬಾಹುಗೆ ಏನಾಗಿರಬೇಕು? ಸಮಾಂತರವಾಗಿರಬೇಕು. DE ಮತ್ತು PC ಏನಾಗಿರುತ್ತೆ? ಸಮಾಂತರವಾಗಿ ಇರುತ್ತೆ. ಅವಾಗ ಈ ಬಾಹುಗಳಿರುತ್ತವರೆ, ಬಾಹುಗಳನ್ನೋದು D ಮತ್ತು E ಬಿಂದುಗಳು ಸಮಾನುಪಾತದಲ್ಲಿ ವಿಭಾಗ ಮಾಡುತ್ತೆ ಅಂತ ನಾವು ನಿರೂಪಿಸಬೇಕು. ಅಂದ್ರೆ ಅರ್ಥ ಏನು? AD ಡಿವೈಡೆಡ್ ಬೈ DB ಇಸ್ ಈಕ್ವಲ್ ಟು AE ಡಿವೈಡೆಡ್ ಬೈ EC ಅಂತ ತೋರಿಸ್ಬೇಕು. ಸೊ ದತ್ತಾಂಶ ಏನು ಬರಬೇಕು? ABC ಅನ್ನೋದು ಒಂದು ತ್ರಿಭುಜ, ಇಲ್ಲಿ ನಾವು BCಗೆ ಸಮಾಂತರವಾಗಿರುವಂತೆ D ಮತ್ತು E 2 ಬಿಂದುಗಳನ್ನು ತಗೊಂಡಿದ್ದೀವಿ. ಅರ್ಥ ಆಯ್ತಾ? ಕ್ರಮವಾಗಿ AB ಮೇಲೆ D ಬಿಂದು, AC ಮೇಲೆ E ಬಿಂದುವನ್ನು ನಾವು ತಗೊಂಡಿದ್ದೀವಿ. ಅವು ಯಾವ್ಯಾವ ಬಾಹುನ ಛೇದಿಸ್ತವೆ? AB ಮತ್ತು AC ಮೇಲೆ ಇದ್ದಾವೆ. ಹಾಗೆ DE ಅನ್ನೋದು BCಗೆ ಸಮಾಂತರವಾಗಿ ಇದೆ. ಇದು ದತ್ತಾಂಶ. ಅರ್ಥ ಆಯ್ತಾ? ಪ್ರೂವ್ ಮಾಡಬೇಕಾದ್ರೆ ಅವುಗಳು ಸಮಾನುಪಾತದಲ್ಲಿ ವಿಭಾಗಿಸುತ್ತವೆ. ಯಾವ ಬಿಂದುಗಳು? D ಮತ್ತು E ಬಿಂದುಗಳು ಆ ಬಾಹುಗಳನ್ನು ಅನುಪಾತದಲ್ಲಿ ವಿಭಾಗ ಮಾಡುತ್ತೆ. AD ಡಿವೈಡೆಡ್ ಬೈ DB ಇಸ್ ಈಕ್ವಲ್ ಟು AE ಡಿವೈಡೆಡ್ ಬೈ EC ಅಂತ ಬರೀಬೇಕು. ಸೊ ಇದನ್ನು ನಾವು ಪ್ರೂವ್ ಮಾಡೋದಕ್ಕೆ ಒಂದು ರಚನೆ ಮಾಡಬೇಕು. ಏನಪ್ಪ ಅಂದರೆ, ಈ AD ಬಾಹುವಿಗೆ ಲಂಬವಾಗಿರುವಂತೆ
ಇ ಇಂದ ಎಡಿಗೆ ಲಂಬವಾಗಿರುವಂತೆ ಎನ್ ಅನ್ನ ಪಾಯಿಂಟ್ ಆಗಿ ಸೂಚಿಸ್ತೀವಿ. ಅಂದ್ರೆ ಇ ಎನ್ ಲಂಬ ಎಡಿ ಆಗಿ ಬರೀಬೇಕು. ಹಾಗೆ ಡಿ ಎಂ ಲಂಬ ಎ ಇ ಅಂತ ನಾವು ಬರೀಬೇಕಾದ್ರೆ ರಚನೆ ಮಾಡಬೇಕು. ಈ ಎಂ ಮತ್ತೆ ಎನ್ ಪಾಯಿಂಟ್ ಅನ್ನ ನಾವು ಹೇಗೆ ತಗೋಬೇಕು ಅಂದ್ರೆ ಇ ಮತ್ತೆ ಎನ್ ಅನ್ನೋದು ಎಡಿಗೆ ಲಂಬವಾಗಿರ್ಬೇಕು, ಮತ್ತೆ ಡಿ ಎಂ ಅನ್ನೋದು ಎ ಇಗೆ ಲಂಬವಾಗಿರ್ಬೇಕು. ಡಿ ಎಂ ಪರ್ಪೆಂಡಿಕ್ಯುಲರ್ ಟು ಎ ಸಿ, ಹಾಗೆ ಇ ಎನ್ ಪರ್ಪೆಂಡಿಕ್ಯುಲರ್ ಟು ಎ ಬಿ ಆಗುವಾಗ ನಾವು ಆ ಲಂಬಗಳನ್ನ ಹಿಡಿಬೇಕಾಗತ್ತೆ. ಇವು ಲಂಬಕೋನ ತ್ರಿಭುಜ ಆಯಿತು. ಅದಾದ್ಮೇಲೆ ಬಿಇ ಮತ್ತೆ ಸಿ ಡಿ ಕೆಳಗಡೆ ಇರ್ತಾವಲ್ಲ ಎರಡು ಅಭಿಮುಖ ಶೃಂಗಗಳು, ಈ ಬಿಇ ಮತ್ತೆ ಸಿ ಡಿಗಳನ್ನ ನಾವೇನ್ ಮಾಡಬೇಕು, ಸೇರಿಸಬೇಕು. ಇದು ರಚನೆ. ಅರ್ಥ ಆಯ್ತಾ? ಈಗ ಸಾಧನೆಗೆ ನಾವು ನೋಡಿ ಎಡಿಇ ಅನ್ನೋದು ಒಂದು ತ್ರಿಭುಜ, ಎಡಿಇ ಮತ್ತೆ ಬಿಇ ಈ ತ್ರಿಭುಜ ಕಾಮನ್, ಇದ್ರ ಜೊತೆಗೆ ಈ ಒಂದು ತ್ರಿಭುಜವನ್ನ ತಗೋತಾ ಇದ್ದೀನಿ. ಅರ್ಥ ಆಯ್ತಾ? ಇವುಗಳ ವಿಸ್ತೀರ್ಣವನ್ನ ತಗೋಣ. ತ್ರಿಭುಜದ ವಿಸ್ತೀರ್ಣ ಏನು? ಅರ್ಧ ಇಂಟು ಪಾದ ಇಂಟು ಎತ್ತರ. ಹಾಗಾದ್ರೆ ತ್ರಿಭುಜ ಎಡಿಇನ ವಿಸ್ತೀರ್ಣ ಏನಾಗುತ್ತೆ? ಅರ್ಧ ಇಂಟು ಪಾದ ಇಂಟು ಎತ್ತರ. ಎರಡು ತ್ರಿಭುಜಗಳ ಅನುಪಾತ ತಗೋಬೇಕು. ಸಮಾನುಪಾತ ಅಂದಾಗ ಅವು ಎರಡು ತ್ರಿಭುಜದ ವಿಸ್ತೀರ್ಣಗಳ ಅನುಪಾತ ತಗೋತೀವಿ. ಎಡಿಇನಲ್ಲಿ ಪಾದ ಯಾವುದು? ಎಡಿ. ಅರ್ಧ ಇಂಟು ಪಾದ ಇಂಟು ಎತ್ತರ. ಯಾಕೆ? ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ ಆಗಿರುತ್ತೆ. ಅರ್ಧ ಇಂಟು ಪಾದ ಎಡಿ ಆಗಿರುತ್ತೆ, ಹಾಗೆ ಎತ್ತರ ಯಾವುದು? ಇ ಎನ್. ಈ ತ್ರಿಭುಜದಲ್ಲಿ ತ್ರಿಭುಜ ಬಿಡಿಇನಲ್ಲಿ ಆಯ್ತಾ ಅರ್ಧ ಇಂಟು ಪಾದ ಡಿಬಿನೇ ಆಗಿರುತ್ತೆ. ಇದಕ್ಕೆ ಪರ್ಪೆಂಡಿಕ್ಯುಲರ್ ಅಂದಾಗ ಇದು ಒಂದು ವಿಶಾಲಕೋನ ತ್ರಿಭುಜ ಆದಾಗ ಹೊರಗಡೆ ಬಂದಿರುತ್ತಲ್ಲ, ಇದೇ ಲಂಬನೇ ಬಂದಿರುತ್ತೆ. ಈ ವಿಶಾಲಕೋನ ತ್ರಿಭುಜದಲ್ಲಿ ನಮಗೆ ಲಂಬ ಏನಾಗಿರುತ್ತೆ? ಹೊರಗಡೆ ಬರುತ್ತೆ. ಇ ಎನ್ ಅದಕ್ಕೆ ಲಂಬ ಆಗಿರುತ್ತೆ. ಸೊ ಈಗ ಇದನ್ನ ಬಂದಾಗ ಇಲ್ಲಿ ನೋಡೋಣ, ಅರ್ಧ ಕ್ಯಾನ್ಸಲ್ ಆಗುತ್ತೆ, ಇ ಎನ್ ಅನ್ನೋದು ಕ್ಯಾನ್ಸಲ್ ಆಗುತ್ತೆ. ನಮಗೆ ಇದು ಉಳಿಯೋದೇನು? ಎ ಡಿ ಡಿವೈಡೆಡ್ ಬೈ ಡಿ ಬಿ. ಅರ್ಥ ಆಯ್ತಾ? ಇದು ಮೊದಲನೇ ಸಮೀಕರಣ ತಗೊಳ್ಳೋಣ. ಈಗ ಇನ್ನೊಂದ್ಸರಿ ಏನಪ್ಪ ಅಂದ್ರೆ, ಇನ್ನೊಂದಲ್ಲಿ ತ್ರಿಭುಜ ಎಡಿಇ ಮತ್ತೆ ಇನ್ನೊಂದಿದೆಲ್ಲ ಇಲ್ಲಿ ತ್ರಿಭುಜ ಯಾವುದು? ಬಿ ಸಿ. ಈ ಎರಡು ತ್ರಿಭುಜದಲ್ಲಿ ಅವುಗಳ ಅನುಪಾತ ತಗೋಣ. ಇದಕ್ಕೆ ತಗೊಂಡಾಗ ತ್ರಿಭುಜ ಎಡಿಇನಲ್ಲಿ ಅರ್ಧ ಇಂಟು ಪಾದ ಏನು? ಎಇ ಇಂಟು ಎತ್ತರ ಏನು? ಡಿ ಎಂ ಆಗುತ್ತೆ. ಈ ತ್ರಿಭುಜಕ್ಕೆ ಅರ್ಧ ಇಂಟು ಪಾದ ಏನಾಗುತ್ತೆ? ಇ ಸಿ ಆಗುತ್ತೆ. ಇದಕ್ಕೂ ಕೂಡ ಲಂಬ ಯಾವ್ದಾಗುತ್ತೆ? ಡಿ ಎಂ ಆಗುತ್ತೆ. ಸೊ ಅವಾಗ ಈ ಅರ್ಧ ಕ್ಯಾನ್ಸಲ್ ಆಗಿ ಡಿ ಎಂ ಕ್ಯಾನ್ಸಲ್ ಅಂದ್ರೆ ನಮಗೆ ಉಳಿಯೋದೇನು? ಎ ಇ ಬೈ ಡಿ ಸಿ. ಆಯ್ತಾ ಮಕ್ಕಳೇ? ಎ ಡಿ ಬೈ ಡಿ ಸಿ ಇಸ್ ಈಕ್ವಲ್ ಟು ಎ ಇ ಬೈ ಡಿ ಸಿ ಬಂತು. ಇಲ್ಲಿ ನೋಡಿ, ಯಾವುದೇ ನಾವು ಆಲ್ರೆಡಿ 9th ಅಲ್ಲಿ ಕಲ್ತಿದ್ದೀವಿ, ಒಂದೇ ಪಾದ ಮತ್ತು ಒಂದೇ ಸಮಾಂತರ ರೇಖೆಗಳ ನಡುವೆ ಇರ್ತಕ್ಕಂತಹ ತ್ರಿಭುಜಗಳ ವಿಸ್ತೀರ್ಣಗಳು ಪರಸ್ಪರ ಒಂದಕ್ಕೊಂದು ಸಮ ಆಗಿರುತ್ತೆ. ಹಾಗಾಗಿ ಇಲ್ಲಿ ನೋಡಿ, ಈ ತ್ರಿಭುಜ ಎಡಿಇನ ವಿಸ್ತೀರ್ಣ ಮತ್ತು ತ್ರಿಭುಜ ಬಿಡಿಇನ ವಿಸ್ತೀರ್ಣ, ಬಿಡಿಇ ಮತ್ತು ತ್ರಿಭುಜ ಬಿಇಸಿನ ವಿಸ್ತೀರ್ಣಗಳು ಏನಾಗುತ್ತೆ ನೋಡಿ. ಎಡಿಇ ಏನಿದೆ, ಬಿಡಿಇ ಮತ್ತೆ ಸಿಡಿಇ ಇದೆ ಅಂದ್ರೆ ಎರಡು ತ್ರಿಭುಜಗಳ ವಿಸ್ತೀರ್ಣಗಳು ಸಮ ಅಂತ ಹೇಳ್ತೀವಿ. 1 ಮತ್ತು 2ರಿಂದ ನಾವೇನ್ ಬರೀಬಹುದು? ಎಡಿ ಬೈ ಬಿಬಿ ಇಸ್ ಈಕ್ವಲ್ ಟು ಎಇ ಬೈ ಬಿಸಿ. ಯಾಕೆಂದ್ರೆ ನಾವು 9ನೇ ಕ್ಲಾಸಲ್ಲಿ ಕಲ್ತಿದ್ದೀವಿ, 1 ಮತ್ತು 2ರಿಂದ ಒಂದೇ ಪಾದ ಮತ್ತು ಒಂದೇ ಪಾದ ಡಿಎಫ್, ಒಂದೇ ಪಾದ ಡಿಇ, ಒಂದೇ ಪಾದ ಡಿಇ ಮತ್ತು ಬಿಸಿ ಸಮಾಂತರ ಡಿಇ ನಡುವೆ ಇರ್ತಕ್ಕಂತಹ ರೇಖೆಗಳ ತ್ರಿಭುಜಗಳ ರೇಖೆಗಳ ವಿಸ್ತೀರ್ಣಗಳು ಅಂದರೆ ಬಿಡಿಇನ ವಿಸ್ತೀರ್ಣ ಮತ್ತು ಸಿಡಿಇನ ವಿಸ್ತೀರ್ಣ. ಬಿಡಿಇ ಮತ್ತು ಸಿಡಿನ ವಿಸ್ತೀರ್ಣಗಳು ಏನಾಗಿರ್ತವೆ? ಸಮ ಆಗಿದೆ. ಯಾಕೆ ಅನ್ನೋದು ಒಂದೇ ಪಾದ ಡಿಇ ಮೇಲಿದ್ದಾವೆ, ಹಾಗೆ ಒಂದೇ ಸಮಾಂತರ ರೇಖೆ ಡಿಇ ಮತ್ತು ಬಿಸಿ ನಡುವೆ ಇರೋದ್ರಿಂದ ಈ ಒಂದು ತ್ರಿಭುಜದ ವಿಸ್ತೀರ್ಣ ಈ ತ್ರಿಭುಜದ ವಿಸ್ತೀರ್ಣ ಏನಾಗಿರುತ್ತೆ? ಸಮ ಆಗಿರುತ್ತೆ. ಅದಕ್ಕೋಸ್ಕರ ನಾವು ಈ 1 ಮತ್ತು 2 ಸಮೀಕರಣಗಳನ್ನ ಪರಸ್ಪರ ಸಮ ಅಂತ ಹೇಳ್ತೀವಿ. ಎಡಿ ಡಿವೈಡೆಡ್ ಬೈ ಡಿಬಿ ಅಂದ್ರೆ ಈಗ ಆಲ್ರೆಡಿ ಸಮ ಇದೆ. ಬಿಡಿ ಅನ್ನೋದು ಸಿಡಿ ಅನ್ನೋದು ಎರಡು ಸಮ ಆದಾಗ ಈ 2 ಅನುಪಾತಗಳು ಸಮ ಆಗಿರ್ತವೆ. ಹಾಗಾಗಿ ಈ 1 ಮತ್ತು 2ರಿಂದ ಎಡಿ ಬೈ ಡಿಬಿ ಇಸ್ ಈಕ್ವಲ್ ಟು ಎಇ ಬೈ ಇಸಿ ಆಗಿದೆ. ಸೊ ಇದು ಮೂಲ ಸಮಾನುಪಾತತೆಯ ಪ್ರಮೇಯ ಅಥವಾ ಥೇಲ್ಸ್ನ ಪ್ರಮೇಯ. ಸೊ ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದ 2 ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಚಿತ್ರದಲ್ಲಿ ಎಬಿಸಿ ಇರೋದು ತ್ರಿಭುಜ ತಗೊಂಡ್ರೆ ಬಿಸಿಗೆ ಸಮಾಂತರವಾಗಿ ಬಿಇ ಇದೆ. ಆಯ್ತಾ? ಏನು ಪ್ರೂವ್ ಮಾಡಬೇಕು? ಎಡಿ ಬೈ ಡಿಬಿ ಇಸ್ ಈಕ್ವಲ್ ಟು ಎಇ ಬೈ ಇಸಿ ಅಂತ ಪ್ರೂವ್ ಮಾಡಬೇಕು.
ಅದಕ್ಕೆ ಏನು ರಚನೆ ಮಾಡ್ತೀವಿ, ಎಮ್ ಅಂತಂದರೆ ಡಿ ಎಮ್ ಮತ್ತು ಇ ಎಲ್ಲ ನೋಡಿಕೊಂಡು ಪರ್ಪೆಂಡಿಕ್ಯುಲರ್ ಲಂಬ ರೇಖೆಗಳನ್ನ ತಗೋತೀವಿ. ಬಿ ಇ ಮತ್ತು ಸಿ ಡಿನ ಸೇರಿಸ್ತೀವಿ. ತ್ರಿಭುಜ ಎ ಡಿ ಇ ಮತ್ತು ತ್ರಿಭುಜ ಬಿ ಡಿ ಇನಲ್ಲಿ ವಿಸ್ತೀರ್ಣ ತಗೋತೀವಿ. ಅರ್ಧ ಇಂಟು ಪಾದ ಇಂಟು ಎತ್ತರ ಆಗುತ್ತೆ. ಇದಕ್ಕೂ ಅರ್ಧ ಇಂಟು ಪಾದ ಇಂಟು ಎತ್ತರ ಬರುತ್ತೆ. ನೆಕ್ಸ್ಟ್ ಇನ್ನೊಂದರಲ್ಲಿ ತ್ರಿಭುಜ ಎ ಡಿ ಇ ಮತ್ತು ತ್ರಿಭುಜ ಡಿ ಇ ಸಿ ನ ತಗೋತೀವಿ. ಅದರಲ್ಲಿ ಅರ್ಧ ಇಂಟು ಪಾದ ಇಂಟು ಎತ್ತರ ಹಾಕ್ತೀವಿ. ಅದರಲ್ಲಿ ಕಾಮನ್ ಆಗಿ ಕ್ಯಾನ್ಸಲ್ ಆಗಿ ಇದರಲ್ಲಿ ಎ ಡಿ ಬೈ ಡಿ ಬಿ ಉಳ್ಕೊಳ್ಳುತ್ತೆ, ಇದರಲ್ಲಿ ಎ ಡಿ ಬೈ ಡಿ ಸಿ ಉಳ್ಕೊಳ್ಳುತ್ತೆ. ಅವೆರಡು ನಮಗೆ ಸಮಾನ ತಗೋಬೇಕು. ಇಲ್ಲಿ ಆಲ್ರೆಡಿ ನಮಗೆ ಒಂದು ತ್ರಿಭುಜ ಎರಡರಲ್ಲೂ ಕೂಡ ಸಾಮಾನ್ಯವಾಗಿದೆ, ಎ ಡಿ ಇ ಎ ಡಿ ಇದೆ. ಈ ಬಿ ಡಿ ಇ ಮತ್ತು ಸಿ ಡಿ ಅನ್ನೋದು ಬಿ ಡಿ ಇ ಮತ್ತು ಸಿ ಡಿ ಅನ್ನೋದು ಒಂದೇ ಪಾದ, ಯಾವುದು ಡಿ ಇ ಮೇಲಿದೆ. ಹಾಗೆ ಒಂದೇ ಸಮಾಂತರ ರೇಖೆ ಡಿ ಇ ಮತ್ತು ಡಿ ಸಿ ನ ನಡುವೆ ಇರೋದ್ರಿಂದ ನಾವು 9ನೇ ಕ್ಲಾಸಲ್ಲಿ ಪ್ರಮೇಯ ಕಲ್ತಿದ್ದೀವಿ. ಒಂದೇ ಪಾದ ಮತ್ತು ಒಂದೇ ಸಮಾಂತರ ರೇಖೆಯ ನಡುವೆ ಇರ್ತಕ್ಕಂಥ ತ್ರಿಭುಜಗಳ ವಿಸ್ತೀರ್ಣಗಳು ಸಮವಾಗಿರ್ತವೆ ಅಂತ. ಹಾಗಾಗಿ ಈ ಎರಡು ವಿಸ್ತೀರ್ಣಗಳು ಸಮ ಇರೋದ್ರಿಂದ ಈ ಅನುಪಾತಗಳು ಪರಸ್ಪರ ಒಂದಕ್ಕೊಂದೇನಾಗಿರ್ತವೆ, ಸಮ ಆಗುತ್ತೆ. ಬಿ ಡಿ ಬಂದು ನಾನು ಸಿ ಡಿ ಬರೀಬೋದಾ, ಅವಾಗ ಇದು ಕೂಡ ಸಮ ಬಂದೇ ಬರುತ್ತೆ. ಅವಾಗ ಎ ಡಿ ಬೈ ಡಿ ಬಿ ಇಸ್ ಈಕ್ವಲ್ ಟು ಎ ಇ ಬೈ ಡಿ ಸಿ ಅಂತ ಆಗುತ್ತೆ. ಇದು ಸಮಾನುಪಾತತೆಯ ಅಥವಾ ಟೇಲ್ಸ್ನ ಪ್ರಮೇಯ ಆಗುತ್ತೆ. ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಮಕ್ಕಳ. ಮುಂದಿನ ತರಗತಿಯಲ್ಲಿ ಈ ಒಂದು ಟೇಲ್ಸ್ನ ಪ್ರಮೇಯ ಆಧಾರದ ಮೇಲೆ ಸಮಸ್ಯೆಗಳನ್ನು ಬಿಡಿಸೋಣ ಅಥವಾ ಲೆಕ್ಕಗಳನ್ನು, ಅಭ್ಯಾಸದ ಲೆಕ್ಕಗಳನ್ನು ಮಾಡೋಣ. ಧನ್ಯವಾದಗಳು.